ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಒಟ್ಟು 25 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ರಾಜ್ಯ ಸರ್ಕಾರದಿಂದ 10 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಒಟ್ಟು 25 ಲಕ್ಷ ಪರಿಹಾರ. ರಾಜ್ಯ ಸರ್ಕಾರದಿಂದ 10 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಇವತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಇಂದ ಮೃತಪಟ್ಟವರಿಗೆ ಅವರ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದರು. ಜೊತೆಯಲ್ಲಿ ಕೆಎಸ್ಸಿಎ ಇಂದಲೂ ಕೂಡ 5 ಲಕ್ಷ ಪರಿಹಾರದ ಘೋಷಣೆಯಾಗಿದೆ. ಒಟ್ಟು ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಆಗಿದೆ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ಸಾವನ್ನಪ್ಪಿದ್ರು. ಕಾಲ್ತುಳಿತದಲ್ಲಿ ಪ್ರಾಣ ಬಿಟ್ಟಂತ 11 ಕುಟುಂಬಗಳಿಗೂ ಈಗ ಪರಿಹಾರದ ಘೋಷಣೆ ಆಗಿದೆ. ನಿನ್ನೆನೆ ಮನೆ ಮುಖ್ಯಮಂತ್ರಿಗಳು ಕೂಡ ಸರ್ಕಾರದ ವತಿಯಿಂದ ಮೃತ ಕುಟುಂಬಕ್ಕೆ 10 ಲಕ್ಷ ಘೋಷಣೆ ಮಾಡಿದ್ರು. ಅದಾದ್ಮೇಲೆ ಕೆಎಸ್ಸಿಎ 5 ಲಕ್ಷ ಘೋಷಣೆ ಮಾಡಿತ್ತು. ಸದ್ಯ ಇವತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಒಟ್ಟಾರೆಯಾಗಿ 25 ಲಕ್ಷ ಮೃತಪಟ್ಟವರ ಕುಟುಂಬಸ್ಥರಿಗೆ ಸಿಗ್ತಾ ಇದೆ. ಆದರೆ ಪರಿಹಾರ ಸಿಗುತ್ತೆ ಓಕೆ, ಬಟ್ ಕಳೆದುಕೊಂಡಂತ ಜೀವ ಮತ್ತೆ ಬರೋದಿಲ್ಲ. ಇದಕ್ಕೆ ಯಾರನ್ನ ಹೊಣೆ ಮಾಡೋದು, ಯಾರಿದಕ್ಕೆ ಕಾರಣ ಅನ್ನೋದು, ಅಂದ ಅಭಿಮಾನ ಅನ್ನಬೇಕಾ ಅಥವಾ ಸರ್ಕಾರದ ವೈಫಲ್ಯ ಅನ್ನಬೇಕಾ? ಯಾಕೆ ಈ ರೀತಿಯಾಗಾಯಿತು? ಸದ್ಯ ಈ ಬಗ್ಗೆ ಈಗಾಗಲೇ ಕೋರ್ಟ್ ಅಂಗಳದಲ್ಲಿದೆ ಪ್ರಕರಣ. ತನಿಖೆಯನ್ನು ಮಾಡೋದಕ್ಕೆ ಈಗಾಗಲೇ 15 ದಿವಸ ಕಾಲಾವಕಾಶ ಆಗಿದೆ. ಏನು ಕಾರಣ ಆಯಿತು, ಯಾಕೆ ಹೀಗಾಯಿತು, ಏನು ವೈಫಲ್ಯ ಆಯಿತು ಅನ್ನೋ ನಿಟ್ಟಿನಲ್ಲಿ. ಬಟ್ ಈಗ ಕುಟುಂಬಸ್ಥರಿಗೆ ಒಂದು ಕಡೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ, ಆರ್ಸಿಬಿ ಮ್ಯಾನೇಜ್ಮೆಂಟಿಂದಲೂ ಕೂಡ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. ಜೊತೆಯಲ್ಲಿ ಕೆಎಸ್ಸಿಎ ಈಗ 5 ಲಕ್ಷ ರೂಪಾಯಿ ಘೋಷಣೆಯನ್ನು ಈಗಾಗಲೇ ಘೋಷಣೆ ಮಾಡಿತು. ಒಟ್ಟಾರೆಯಾಗಿ 11 ಜನ ಕಾಲ್ತುಳಿತಕ್ಕೆ ಸಿಲುಕಿ ನಲುಗಿ ತತ್ತರಿಸಿ ಹೋಗಿ ತಮ್ಮ ಪ್ರಾಣವನ್ನು ಬಿಟ್ಟರಲ್ಲ, ಆ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಒಟ್ಟಾರೆಯಾಗಿ.